ಇನ್ನು ವಿಧಾನಸಭೆಯಲ್ಲಿ ಇವತ್ತು ಜಟಾಪಟಿಗೆ ಕಾರಣ ಆಗಿದ್ದು ನಿನ್ನೆ ನಡೆದಂತಹ ಘಟನೆ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದವರ ವಿರುದ್ಧವಾಗಿ 11 ಗಂಟೆಗೆ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹವನ್ನ ಬಿಜೆಪಿ ನಾಯಕರು ಮಾಡಿಕೊಳ್ತಾ ಇದ್ರು. ಹೈ ಡ್ರಾಮಾಕ್ಕೆ ಸಹ ಕಾರಣ ಆಯಿತು. ಸದಸ್ಯರನ್ನು ಸದರಿ ಕಾರ್ಯಕ್ರಮಕ್ಕೆ 24 ಬೆಳಿಗ್ಗೆ ಸದರಿ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡುವಂತೆ ಈ ಮೂಲಕ ಕೋರುತ್ತೇನೆ. ಮಾನ್ಯ ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿ ಅವರಿಂದ ಬಂದಿರುವ ಸಂದೇಶದಲ್ಲಿ ಪಾಕ್ ಪರ ಘೋಷಣೆ ಕೂಗಿದವರನ್ನ ಬಂಧನ ಮಾಡಬೇಕು, ಬಂಧನ ವಿಳಂಬ ಆಗ್ತಾ ಇದೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇವತ್ತು ವಿಪಕ್ಷ ನಾಯಕರು ವಿಧಾನಸಭೆಯಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿದೆ. ಬಿಜೆಪಿ ಸದಸ್ಯರ ಪ್ರತಿಭಟನೆ, ಸ್ಪೀಕರ್ ವಿಧೇಯಕ ಮಂಡನೆ ವೇಳೆ ಪೇಪರ್ ಅನ್ನ ಹರಿದು ಈ ರೀತಿಯಾಗಿ ಪ್ರತಿಭಟನೆ ಮಾಡಲಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಿಜೆಪಿ ಸದಸ್ಯರ ಪ್ರತಿಭಟನೆ ಹಿನ್ನೆಲೆ ಕಲಾಪವನ್ನ ಮುಂದೂಡಿಕೆ ಮಾಡಲಾಯಿತು. ಪೇಪರ್ ಹರಿದು ಪ್ರತಿಭಟನೆ ಮಾಡಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಸದನದ ಬಾವಿಗಿಳಿದು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಮತ್ತು ಬಿಜೆಪಿ ನಾಯಕರು ವಿಧಾನಸಭೆಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಇನ್ನು ವಿಧಾನ ಪರಿಷತ್ನಲ್ಲಿ ಪಾಕಿಸ್ತಾನ ಪರ ಘೋಷಣೆಯ ಘರ್ಷಣೆ ಆಗಿದೆ. ಕಾಂಗ್ರೆಸ್ ಬಿಜೆಪಿ ಸದಸ್ಯರ ಮಧ್ಯೆ ನಡೆದಂತಹ ಜಟಾಪಟಿ. ಬಿಜೆಪಿ ವಿರುದ್ಧ ಈ ಸಂದರ್ಭದಲ್ಲಿ ಹರಿಪ್ರಸಾದ್ ಹಾಗೂ ಪರಮೇಶ್ವರ್ ಮುಗಿಬೀಳ್ತಾರೆ. ಪ್ರಧಾನಿ ಮೋದಿ ಪಾಕಿಸ್ತಾನವನ್ನ ಶತ್ರು ರಾಷ್ಟ್ರ ಅಂತ ಕರೀತಾರೆ. ಶರೀಫ್ ಮೊಮ್ಮಗನ ಬರ್ತ್ಡೇಗೆ ಮೋದಿ ಹೋಗಿ ಬರ್ತಾರೆ. ಪ್ರಧಾನಿ ಮೋದಿಗೆ ಆಗ ಪಾಕಿಸ್ತಾನ ಶತ್ರು ರಾಷ್ಟ್ರ ಆಗಿರ್ಲಿಲ್ವಾ ಅನ್ನೋದು ಕಾಂಗ್ರೆಸ್ ನಾಯಕರ ಪ್ರಶ್ನೆ. 56 ಇಂಚಿನ ಎದೆಯ ಮೋದಿ ರಾಷ್ಟ್ರಪತಿ ಆಳ್ವಿಕೆ ಹೇರಲಿ ಅಂತ ಹರಿಪ್ರಸಾದ್ ಹೇಳ್ತಾರೆ. ಪಾಕಿಸ್ತಾನ ಘೋಷಣೆಯ ಬಗ್ಗೆ ಎಫ್ಎಸ್ಎಲ್ ವರದಿ ಬಂದರೆ ಶಿಕ್ಷೆ ಖಚಿತ, ಯಾರನ್ನು ರಕ್ಷಣೆ ಮಾಡಲ್ಲ ಅಂತ ಮತ್ತೊಂದು ಕಡೆ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಡ್ತಾರೆ. ನಮ್ಮಲ್ಲಿ ವಚನ ಹೇಳ್ತಾರೆ, ಕರೆಯದೆ ಬರುವವನು ಎಕ್ಕಡ ತೆಗೆದುಕೊಂಡು ಹೊಡೆಯೋ ಸರ್ವಜ್ಞ ಅಂತೇಳಿ ಯಾವುದೋ ಒಂದು ಕೇಳಿದ ಸ್ಕೂಲಲ್ಲಿ ಇದ್ದಾಗ ಆ ಪಾಕಿಸ್ತಾನ ನವಾಜ್ ಶರೀಫ್ ಪ್ರಧಾನಮಂತ್ರಿಗಳಿದ್ರು. ಅವ್ರೇನು ಕರೀಲೇ ಇಲ್ಲ. ಪ್ರಧಾನಮಂತ್ರಿ ಅಂದ್ರೆ ಒಂದು ಪ್ರೋಟೋಕಾಲ್ ಇರುತ್ತೆ. ಎಲ್ಲಾದ್ರೂ ಹೋಗ್ಬೇಕಂದ್ರೆ 15 ದಿವಸದ ಮೊದಲು ಹೇಳಬೇಕಾಗುತ್ತೆ. ಅದು ಬಿಟ್ಬಿಟ್ಟು ಆ ನವಾಜ್ ಶರೀಫ್ ಬರ್ತ್ಡೇ ಆದ್ರೆ ಪರವಾಗಿಲ್ಲ, ಆ ನವಾಜ್ ಶರೀಫ್ ಅವರ ಮೊಮ್ಮಗಳ ಬರ್ತ್ಡೇಗೆ ಹೋಗ್ಬಿಟ್ಟು ಕೇಕು ಬಿರಿಯಾನಿ ತಿಂದು ಬಂದಿದ್ದು ಯಾರು ಶತ್ರು ರಾಷ್ಟ್ರ ಅಲ್ವಾ? ಯಾರು ಪಾಕಿಸ್ತಾನದಿಂದ ಬಂದಂತೆ ಏನಾದರೂ ಆ ವ್ಯಕ್ತಿ ಹೇಳಿದ್ದಾನೆ ಅಂತೇಳಿ ನಮ್ಮ ಎಫ್ಎಸ್ಎಲ್ ರಿಪೋರ್ಟ್ ಅಲ್ಲಿ ಬಂದ್ರೆ ಒಂದು ಕ್ಷಣ ಬಿಡೋದಿಲ್ಲ, ಒಂದು ಕ್ಷಣ ಬಿಡೋದಿಲ್ಲ. ಅವನಿಗೇನು ಕಾನೂನಿನಲ್ಲಿ ಶಿಕ್ಷೆ ಕೊಡಬೇಕೋ ಅದನ್ನ ಖಂಡಿತವಾಗಿ ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಯಾರನ್ನು ಇಲ್ಲಿ ರಕ್ಷಣೆ ಮಾಡೋ ಅಗತ್ಯ ಇಲ್ಲ ನಮಗೆ. ಅವನು ಯಾರೇ ಇರ್ಬೋದು, ಯಾರ ಕಡೆಯಿಂದನೇ ಬಂದಿರ್ಬೋದು, ನಾವು ರಕ್ಷಣೆ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಸದನಕ್ಕೆ ನಾನು ತಿಳಿಸೋದಕ್ಕೆ ಬಯಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.